ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನಗಳ ನಂತರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಊರಿಗೆ ಹೋಗಿದ್ದೆ. ಅಂದರೆ 2 ಫಂಕ್ಷನ್ ಇತ್ತು. ಅಂದರೆ ನಮ್ಮ ಮಾಮರ ಮನೆ ಗೃಹ ಪ್ರವೇಶ ಇತ್ತು, ಅದಾದಮೇಲೆ ನನ್ನ ತಂಗಿ ಸೀಮಂತ ಇತ್ತು. ಎರಡನ್ನೂ ಮುಗಿಸ್ಕೊಂಡು ಬರೋಣ ಅಂದ್ಬಿಟ್ಟು ಊರಿಗೆ ಹೋದೆ. ಫ್ರೈಡೇ ಗೃಹ ಪ್ರವೇಶ ಇದ್ದಿದ್ದು, ನಮ್ಮ ಮಾಮರ ಮನೆ ಗೃಹ ಪ್ರವೇಶ ಬಂದ್ವಿ. ನಮ್ಮ ಮಾಮರ ಮನೆ, ನಾನು ಅಮ್ಮನ ಮನೆ ಹಿಂದಿನ ಬೆಳಿಗ್ಗೆನೇ ಬಂದು, ನಾನು ನಮ್ಮ ಹಸ್ಬೆಂಡ್ ಬಂದು ಗೃಹ ಪ್ರವೇಶಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು, ಇಲ್ಲಿ ದೇವ್ರು ಕರೆಸಿದ್ರು ಆ ವೆಂಕಟೇಶ್ವರನ. ಅದರಿಂದ ಇಲ್ಲಿ ಒಂಬಳೆ ಮಾಡೋದಕ್ಕೆ ಇಲ್ಲಿ ತೋಟದಲ್ಲಿ ಕರ್ಕೊಂಡು ಬಂದಿದ್ದರು. ಇಲ್ಲಿ ಒಂಬಳೆ ನಡೀತಾ ಇದೆ, ಅದರಿಂದ ಒಂಬಳೆ ಮಾಡ್ತಿದ್ದಾರೆ. ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ. ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಲ್ಲಿ ದೊಡ್ಡಮ್ಮನ ದೇವ್ರ ಮೋಸ ಮಾಡದೆ ಅಂತ ಎಲ್ಲ ತಗೊಳ್ಳಿ. ಬರೀ ಬಾಳೆಣ್ಣಲ್ವೇ ಅಲ್ಲ ಮಾಂಸ ತೀರ್ಕೊಳ್ಳಿ. ಏನಿಲ್ಲ, ದುಡ್ಡಿದ್ರೆ ಯಾರು ಬೇಕಾದ್ರೆ ಒಂದು ಜನ ತಗೊಂಡು ಇಟ್ಬಿಟ್ಟು ಬಂದ್ರೆ ಆಯ್ತು. ತಾಂಡಿದೀವಿ ಕಣವ, ಬರ್ಲಾ? ಬಾಯ್. ಮನೆ ಯಾರು ಇದ್ದೀರ? ಅವರು ಅಲ್ಲೆಲ್ಲ ಸೈಬರ್ಗೆ ಹೋಗೋರೆ. ಮನೆ ಮನೆ ಕಟ್ಟಿ ಬಾಯ್ ಬಾ, ಊರ್ಗೆ ಹೋಗೋಣ. ಈಗ ಬರೋದಿಲ್ಲ, ಇನ್ನೊಂದು 2 ದಿನ. ಹಾಗೆ ಅಲ್ಲೇ ಗೃಹಪ್ರವೇಶ ಮುಗಿಸ್ಕೊಂಡು, ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲೇ ಇನ್ನೊಬ್ಬರು ಮಾಮರ ಮನೆಗೆ ಬಂದು ಅಲ್ಲೇ ಒಂದೇ ಊರಲ್ಲಲ್ವಾ, ಇನ್ನೊಬ್ಬರು ಮಾಮರ ಮನೆಗೆ ಬಂದು ಅಲ್ಲೊಂದು ಸ್ವಲ್ಪ ಕೂತ್ಕೊಂಡು ಮಾತಾಡ್ಕೊಂಡು ಕುಳಿತಿದ್ವಿ. ಅದ್ರ ನಂತರ ಇಲ್ಲಿ ಗೃಹಪ್ರವೇಶ ಆಯ್ತಲ್ಲ, ಅದ್ರ ಹಿಂದೆ ಒಬ್ಬ ನಮ್ಮ ರಿಲೇಟಿವ್ಸೇನೆ, ಅವರು ಟೀ ಕುಡಿ ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ಅಲ್ಲಿಗೆ ಬಂದ್ವಿ. ಊರಿಗೆ ಹೋಗೋಣ ಅಂತಂದರೆ ನಮ್ಮ ಹೋಗೋಣ ಅಂದ್ಕೊಂಡು ಹಂಗೆ ಕೂತ್ಕೊಂಡೇ ಬಿಟ್ಟು ನಮ್ಮ ಹಸ್ಬೆಂಡ್ ವಾಪಸ್ ರಿಟರ್ನ್ ಬ್ಯಾಂಗ್ಳೂರಿಗೆ ಹೋದರು. ನಾನು ಮತ್ತೆ ಇನ್ನೇನು ಭಾನುವಾರ ನನ್ನ ತಂಗಿ ಸೀಮಂತ ಇತ್ತಲ್ಲ ಅಂತೇಳಿ ಇಲ್ಲೇ ಉಳ್ಕೊಂಡೆ, ಊರಿಗೆ ಹೋಗೋಣ ಅಂತೇಳಿ. ಅಲ್ಲಿ ಮೇಕೆ ಮರಿಗಳೆಲ್ಲ ತುಂಬ ಚೆನ್ನಾಗಿ ಆಟಾಡ್ತಾ ಇದ್ವು. ಸುಮ್ಮನೆ ಹಾಗೆ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡೆ ಅಷ್ಟೇ, ಚೆನ್ನಾಗಿರುತ್ತೆ ಅಂತ ಹೇಳಿ.
ನನಗಂತೂ ಈ ನಾಯಿ ಮರಿ ಮೇಕೆ ಮರಿ ಯಾವುದೇ ಆಗಲಿ ಕುರಿ ಮರಿ ಯಾವುದೇ ಒಂಥರ ಪೆಟ್ ಲವರ್ ಥರ ಅಂತಲೇ ಹೇಳ್ಬೋದು. ನನಗಂತೂ ಇವೆಲ್ಲ ತುಂಬ ಇಷ್ಟ ಆಗುತ್ತೆ. ಬಟ್ ನಾನು ಅಂದರೆ ಹಳ್ಳಿಲೇ ಬೆಳೆದಿರೋದ್ರಿಂದ ಅವೆಲ್ಲ ನಾನು ಫೀಲ್ ಮಾಡಿದ್ದೀನಿ. ಬಟ್ ಈಗ ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ಅದೊಂದು ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ಅದಾಗ ಹಿಂಗೆ ಬಂದಾಗ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಮರಿಗಳು ಯಾವುದೇ ಆಗಲಿ ನೋಡಿದ್ರೆ ತುಂಬ ಖುಷಿ ಆಗುತ್ತೆ, ಆಟಾಡೋಣ ಇಟ್ಕೊಂಡು ಅಂತ ಅನಿಸುತ್ತೆ. ಏನಿದ್ರು ಹಳ್ಳಿ ಲೈಫೇ ಒಂಥರ ಚೆನ್ನಾಗಿರುತ್ತೆ. ಬಟ್ ಎರಡೂ ಫೀಲ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಹಳ್ಳಿ ಲೈಫು ಕೂಡ. ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ಹಳ್ಳಿಯಿಂದ ನೋಡ್ತಾ ಇದ್ದೀರಾ ಇಲ್ಲ ಟೌನಿಂದ ಅಂದರೆ ಬ್ಯಾಂಗ್ಳೂರು ಈ ಥರ ಟೌನ್ ಸಿಟಿಯಿಂದ ನೋಡ್ತಾ ಇದ್ದೀರಾ ಅಂತ ಕಾಮೆಂಟ್ ಮಾಡಿ. ಬೇಕಾದ್ರೆ ಮುದ್ದೆ ಮಾಡ್ಕೊಡು ಗೊತ್ತು ಚೆನ್ನಾಗೈತೆ, ಏನಿಲ್ಲ ಜಾಸ್ತಿ. ಹಾಗೆ ಅಲ್ಲೇ ಊಟ ಮಾಡಿಕೊಂಡು ನೈಟು ಊರಿಗೆ ಬಂದಮೇಲೆ ನನ್ನ ತಂಗಿ ಸೀಮಂತಕ್ಕೆ ಸ್ವಲ್ಪ ಇದು ರವೆ ಉಂಡೆ ಎಲ್ಲ ಮಾಡ್ಕೋಬೇಕಾಗಿತ್ತು, ಕರ್ಜಿಕಾಯಿ ಅಂತ ಹೇಳ್ಬಿಟ್ಟು ಎಲ್ಲ ಕೊಬ್ಬರಿ ತುರಿತಾ ಇದ್ದಾರೆ. ಹಾಗೆ ಭದ್ರಾವತಿಯಿಂದ ನಮ್ಮ ಅಣ್ಣನೂ ಕೂಡ ಬಂದಿದ್ದರು. ಅವರು ಗೃಹ ಪ್ರವೇಶ ಸೀಮಂತ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತೇಳಿ ಅವರು ಬಂದಿದ್ದರು. ಅವರು ಕೂಡ ತುರಿತಾ ಇದ್ದಾರೆ. ಹೀಗೆ ತುರಿತಾ ಕುಳಿತಿದ್ರು. ಹಾಗೆ ನಮ್ಮ ಅಪ್ಪ ಏನೋ ಒಂದು ಮಾತಾಡ್ಕೊಂಡು ಹಾಗೆ ಕಾಮಿಡಿ ಮಾಡಿಕೊಂಡು ಶ್ರೀತಾ ಕೂಡ ಬಂದಿದ್ಲು. ಅವಳ ಜೊತೆ ಎಲ್ಲ ಕೂಡ ಮಾತಾಡಿಕೊಂಡು ಕುಳಿತಿದ್ವಿ ತಮಾಷೆ ಮಾಡಿಕೊಂಡು. ಇಲ್ಲಿ ದಡಪ್ಪ ಏನ ಮದ್ವೆಯ 3 ಗಂಟೆ ಕೂತ್ಕೊಂಡು 4 ಗಂಟೆ ನೋಡಿದ ಮಾತಾ ಸಿಗೋತ್ರಿಗೆ ಇಲ್ಲಿ ನೋಡ್ತಲ್ಲ ಯಾಕೆ ಮಾಡ್ತಾರೆ 4 ಗಂಟೆ ನಿನಗೆ ಹೇಳಿ ಅಂತ ಕುತ್ಬಿಡೋಣ ಶ್ವೇತಕ್ಕಂಗೆ ಕರ್ಕೊಂಬರೋಣ ಶ್ವೇತಕ್ಕನ್ನ ಇವಾಗ ನಂಗೆ ಎಷ್ಟು ಥರ ಹಾಕಿದ್ದೀನಿ ಇವತ್ತಿನ ವಿಡಿಯೋ ಇದಾಗಿತ್ತು ಗಾಯ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.